ಶಾಂತನುವಿನ ಜನನ. ಜನಮೇಜಯ ಎಲ್ಲ ಪ್ರಾಣಿಗಳಿಗೂ ಹಿತವನ್ನುಂಟು ಮಾಡುವುದರಲ್ಲಿಯೇ ಸರ್ವದಾ ನಿರತನಾಗಿದ್ದ ಪ್ರತೀಪನೆಂಬ ಕುರುವಂಶ ಪ್ರದೀಪನಾದ ರಾಜನೊಬ್ಬನಿದ್ದರು. ಅವನು ಅನೇಕ ವರ್ಷಗಳ ಕಾಲ ಗಂಗಾ ದ್ವಾರದಲ್ಲಿ ಆಶ್ರಮವೊಂದನ್ನು ನಿರ್ಮಿಸಿಕೊಂಡು ಮಹಾಮಂತ್ರಗಳ ಜಪದಲ್ಲಿ ನಿರತನಾಗಿದ್ದನು. ಒಂದಾನೊಂದು ದಿನ ಪ್ರತೀಪನು ಜಪ ಮಾಡುತ್ತಾ ಕುಳಿತಿದ್ದಾಗ ಗಂಗಾದೇವಿಯು ನೀರಿನಿಂದ ಮೇಲೆ ಬಂದು ಕಮನೀಯವಾದ ಸ್ತ್ರೀರೂಪವನ್ನು ಧರಿಸಿದವಳಾಗಿ ಸಾಲವೃಕ್ಷಕ್ಕೆ ಸಮಾನನಾಗಿದ್ದ ಪ್ರತೀಪನ ಬಲತೊಡೆಯ ಮೇಲೆ ಕುಳಿತುಕೊಂಡಳು. ನಿರುದ್ವಿಗ್ನನಾದ ಪ್ರತೀಪನು ತನ್ನ ತೊಡೆಯ ಮೇಲೆ ಕುಳಿತಿದ್ದ ಯಶಸ್ವಿನಿಯಾದ ಗಂಗಾದೇವಿಯನ್ನು ಪ್ರಶ್ನಿಸಿದನು. ಕಲ್ಯಾಣಿ, ನಾನು ನಿನಗಾಗಿ ಏನು ಮಾಡಲಿ? ನಿನ್ನ ಮನಸ್ಸಿನಲ್ಲಿರುವ ಆಕಾಂಕ್ಷೆ ಏನು? ಮಹಾರಾಜ, ನಾನು ನಿನ್ನನ್ನು ಕಾಮಿಸಿ ಬಂದಿರುವೆನು. ನನ್ನನ್ನು ಪರಿಗ್ರಹಿಸುವುದು ಯೋಗ್ಯವಾಗಿದೆ. ಕಾಮಾಭಿಲಾಷೆಯಿಂದ ಬರುವ ಸ್ತ್ರೀಯರನ್ನು ಪರಿತ್ಯಜಿಸುವುದು ಸತ್ಪುರುಷರಿಂದ ನಿಂದ್ಯವಾಗಿ ಪರಿಗಣಿಸಲ್ಪಡುತ್ತದೆ. ಕಲ್ಯಾಣಿ, ನಾನು ಕಾಮೇಚ್ಛೆಯಿಂದ ಪರಿಸ್ತ್ರೀ ಗಮನವನ್ನು ಮಾಡತಕ್ಕವನಲ್ಲ. ಹಾಗಾದರೆ ನಿನ್ನನ್ನೇ ಮದುವೆಯಾಗುವಂತೆ ನೀನು ಹೇಳಬಹುದು. ನಾನು ನನ್ನ ವರ್ಣದವರನ್ನು ಬಿಟ್ಟು ಬೇರೆಯವರನ್ನು ಪರಿಗ್ರಹಿಸುವುದೂ ಇಲ್ಲ. ಇದು ನನ್ನ ನಿಯತವಾದ ಧರ್ಮವಾಗಿರುತ್ತದೆ. ಮಹಾರಾಜ, ಯದ್ಯಪಿ ನಾನು ನಿನ್ನ ಸಜಾತಿಯವಳಲ್ಲದಿದ್ದರೂ ಅಶುಭಾಂಗಿಯಲ್ಲ, ಸಂಗಮಕ್ಕೆ ಅಯೋಗ್ಯಳಾದವಳಲ್ಲ. ನನ್ನ ಪಾವಿತ್ರ್ಯದ ವಿಷಯವಾಗಿ ಹೇಳುವುದಾದರೆ 3 ಲೋಕಗಳಲ್ಲಿ ಯಾರೊಬ್ಬರೂ ನನ್ನ ವಿಷಯದಲ್ಲಿ ಲಘುವಾದ ಮಾತುಗಳನ್ನಾಡಲಾರರು. ಸ್ವೇಚ್ಛೆಯಿಂದ ನಿನ್ನನ್ನೇ ಕಾಮಿಸಿ ಬಂದಿರುವ ಶ್ರೇಷ್ಠ ಸ್ತ್ರೀ ಎಂದು ಪ್ರಸಿದ್ಧಳಾಗಿರುವ ದೇವಕನ್ಯೆಯಾದ ನನ್ನನ್ನು ಸೇವಿಸುವವನಾಗು. ಕಲ್ಯಾಣಿ, ನಾನು ನಿನ್ನನ್ನು ಪ್ರಿಯನಾಗಬೇಕೆಂದು ನೀನು ಪ್ರಚೋದಿಸುತ್ತಿರುವುದೇನೋ ನಿಜ. ಆದರೆ ನೀನು ಮಾಡಿರುವ ಕ್ರಿಯೆಯು ಮಾತ್ರ ನಿನ್ನನ್ನು ಪತಿಯನ್ನಾಗಿ ಪರಿಗ್ರಹಿಸಕೂಡದೆಂಬುದನ್ನು ಬಹು ಸ್ಪಷ್ಟವಾಗಿ ಸೂಚಿಸುತ್ತದೆ. ಈ ಸಮಯದಲ್ಲಿ ನಾನೇನಾದರೂ ನನ್ನ ಪ್ರತಿಜ್ಞಾವಾದ ಧರ್ಮವನ್ನು ಮತ್ತು ನೀನು ಕಾರ್ಯತಃ ತೋರಿಸಿಕೊಟ್ಟಿರುವ ಸೂಚನೆಯನ್ನೂ ಮೀರಿ ನಿನ್ನ ಪ್ರೇರಣೆಯಂತೆ ನಡೆದುಕೊಂಡೆನಾದರೆ ಈ ಧರ್ಮ ವಿಪರ್ಯಾಸವು ನನ್ನನ್ನು ನಾಶ ಮಾಡಿಬಿಡುತ್ತದೆ. ಕೇಳಿಕೆಗೆ ಅಥವಾ ಪ್ರಾರ್ಥನೆಗೆ ವಿರುದ್ಧವಾದ ಯಾವ ಕಾರ್ಯವನ್ನು ಮಾಡಿದನೆಂದು ನೀನು ಪ್ರಶ್ನಿಸಬಹುದಲ್ಲವೇ? ಅದಕ್ಕೂ ಉತ್ತರವನ್ನು ನೀನು ಕೇಳುವ ಮೊದಲೇ ಹೇಳಿಬಿಡುತ್ತೇನೆ. ನೀನು ನೇರವಾಗಿ ಬಂದು ನನ್ನ ಬಲತೊಡೆಯ ಮೇಲೆ ಕುಳಿತೆಯಲ್ಲವೇ? ವರಾಂಗನೆಯೇ, ನನ್ನ ಬಲತೊಡೆಯನ್ನಾಕ್ರಮಿಸಿ ನೀನು ಕುಳಿತೆ. ಹೆಣ್ಣು ಮಕ್ಕಳು ಮತ್ತು ಸೊಸೆಯರು ಮಾತ್ರವೇ ಬಲತೊಡೆಯ ಮೇಲೆ ಕುಳಿತುಕೊಳ್ಳಲು ಅರ್ಹರಾಗಿರುತ್ತಾರೆ. ಬಲತೊಡೆಯು ಅವರಿಗಾಗಿಯೇ ಮೀಸಲಾದುದು. ಎಡಭಾಗದ ತೊಡೆಯು ಕಾಮಿನಿಗೆ ಅಥವಾ ಪತ್ನಿಗೆ ಕುಳಿತುಕೊಳ್ಳಲು ಯೋಗ್ಯವಾದುದು. ನಿನ್ನ ಮಾತಿನಂತೆ ಕೃತಿಯು ಇದ್ದಿದ್ದರೆ ನೀನು ಎಡತೊಡೆಯನ್ನೇ ಆಕ್ರಮಿಸಿ ಕುಳಿತುಕೊಳ್ಳುತ್ತಿದ್ದೆ. ಅದನ್ನು ನೀನು ವಿಸರ್ಜಿಸಿದ್ದರಿಂದ ನೀನು ನನ್ನನ್ನು ಕಾಮಿಸಲೂ ಬಾರದು, ನಾನು ನಿನ್ನನ್ನು ಪತ್ನಿಯನ್ನಾಗಿ ಪರಿಗ್ರಹಿಸಲೂ ಬಾರದು. ಇದಕ್ಕೆ ವಿರುದ್ಧವಾಗಿ ನಡೆದರೆ ಧರ್ಮದ ವಿಪರ್ಯಾಸವಾಗುತ್ತದೆ. ಈ ಧರ್ಮದ ವಿಪರ್ಯಾಸವೇ ನನ್ನನ್ನು ಹಾಳು ಮಾಡಿಬಿಡುತ್ತದೆ. ಆದುದರಿಂದ ನಾನು ಖಂಡಿತವಾಗಿಯೂ ನಿನ್ನಲ್ಲಿ ಕಾಮವೃತ್ತಿಯನ್ನು ನಡೆಸುವುದಿಲ್ಲ. ನೀನು ನನ್ನ ಸೊಸೆಯಾಗಲಡ್ಡಿ ಇಲ್ಲ. ನಿನ್ನನ್ನು ನಾನು ನನ್ನ ಮಗನ ಹೆಂಡತಿಯನ್ನಾಗಿ ಪರಿಗ್ರಹಿಸುತ್ತೇನೆ. ನೀನು ಬಂದು ನನ್ನ ಬಲತೊಡೆಯನ್ನಾಕ್ರಮಿಸಿ ಕುಳಿತೆ. ಇದರಿಂದಲೇ ನೀನು ನನ್ನ ಸೊಸೆಯಾಗಲು ಅರ್ಹಳಾಗಿರುವೆ ಎಂದು ನಾನು ಭಾವಿಸಿದ್ದೇನೆ. ಧರ್ಮಜ್ಞನೇ, ನೀನು ಹೇಳಿದಂತೆಯೇ ನಾನು ನಿನ್ನ ಮಗನ ಹೆಂಡತಿಯಾಗುತ್ತೇನೆ. ನಿನ್ನ ಮೇಲಿನ ಭಕ್ತಿಯಿಂದಾಗಿ, ಅಂದರೆ ಗೌರವದಿಂದಾಗಿ, ನಾನು ಭರತವಂಶದ ಕುಲವಧವಾಗುತ್ತೇನೆ. ಭರತ ಕುಲದ ರಸ ಹಿರಿಮೆಯನ್ನು ನಾನು ಚೆನ್ನಾಗಿ ಅರಿತಿದ್ದೇನೆ. ಪೃಥ್ವಿಯಲ್ಲಿರುವ ಸಕಲ ರಾಜರಿಗೂ ನೀವು ಆಶ್ರಯರಾಗಿರುವಿರಿ. ನಿಮ್ಮ ಗುಣಕಥನವು ಹಲವು 100 ವರ್ಷಗಳ ಕಾಲ ಸತತವಾಗಿ ಹೇಳಿದರೂ ಮುಗಿಯತಕ್ಕುದಲ್ಲ. ನಿಮ್ಮ ಕುಲದರಸರು ಸಾಧುತ್ವಕ್ಕೂ ಮತ್ತು ಸುಚಾರಿತ್ರ್ಯಕ್ಕೂ ಹೆಸರಾಂತವರಾಗಿದ್ದಾರೆ. ನೀನು ಹೇಳಿದಂತೆಯೇ ನಾನು ನಿನ್ನ ಸೊಸೆಯಾಗುತ್ತೇನೆ. ಆದರೆ ನಿನ್ನ ಪುತ್ರನೊಡನಿರುವ ಸಮಯದಲ್ಲಿ ನನ್ನದೇ ಆದ ನಿಯಮವೊಂದನ್ನು ನಾನು ಪಾಲಿಸಬೇಕಾಗಿದೆ. ನಾನು ಅನುಸರಿಸುವ ನಿಯಮವು ನಿನ್ನ ಮಗನಿಗೆ ಇಷ್ಟವಾಗಿರಲಿ ಇಷ್ಟವಾಗದಿರಲಿ, ಅದನ್ನು ವಿವೇಚಿಸಲು ಅಥವಾ ವಿಮರ್ಶಿಸಲು ಅವನು ಹೋಗಬಾರದು. ನಾನು ಇದೇ ನಿಯಮದಿಂದಿದ್ದುಕೊಂಡು ನಿನ್ನ ಮಗನ ಸಂತೋಷವನ್ನು ಹೆಚ್ಚಿಸುತ್ತೇನೆ. ನನ್ನ ಸಂಬಂಧದಿಂದಾಗಿ ನಿನ್ನ ಪುತ್ರನು ಪ್ರಿಯರಾದ ಪುಣ್ಯಾತ್ಮರಾದ ಮಕ್ಕಳನ್ನು ಪಡೆದು ಅವಸಾನ ನಂತರ ಕಾಲದಲ್ಲಿ ಸಕಲ ಸುಖದಾಯಕವಾದ ಸ್ವರ್ಗವನ್ನು ಸೇರುವನು.
ಜನಮೇಜಯ ಪ್ರತೀಪನೋ ತಥಾಸ್ತು ಎಂದು ಪ್ರತಿವಚನವಿತ್ತ ನಂತರ ದೇವಕನ್ಯೆಯು ಅಂದರೆ ಗಂಗಾದೇವಿಯು ಅಂತರ್ಧಾನ ಹೊಂದಿದಳು. ಆ ವೇಳೆಗೆ ವೃದ್ಧನಾದ ರಾಜನಿಗಿನ್ನೂ ಮಕ್ಕಳೇ ಆಗಿರಲಿಲ್ಲ. ಸೊಸೆಯನ್ನಾಗಿ ಮಾಡಿಕೊಳ್ಳುವೆನೆಂದು ಗಂಗೆಗೆ ಪ್ರತಿವಚನವೆನ್ನಿತ್ತಿದ್ದರಿಂದ ಪ್ರತೀಪನಿಗೆ ಪುತ್ರನನ್ನು ಪಡೆಯುವುದು ಅನಿವಾರ್ಯವಾಯಿತು. ಮಗನನ್ನು ಪಡೆಯಲು ಪ್ರತೀಪನು ಭಾರ್ಯೆಯೊಡನೆ ತಪಸ್ಸನ್ನು ಮಾಡಿದನು. ತಪಸ್ಸಿನ ಫಲವಾಗಿ ವೃದ್ಧ ದಂಪತಿಗಳು ಮಹಾಭಿಷನನ್ನು ಪುತ್ರನನ್ನಾಗಿ ಪಡೆದರು. ವಂಶವು ಶಾಂತವಾಗುವುದರಲ್ಲಿದ್ದಾಗ ಹುಟ್ಟಿದುದರಿಂದ ಅಥವಾ ತಪಶ್ಚರ್ಯೆಯಲ್ಲಿಯೇ ನಿರತನಾಗಿದ್ದು ಶಾಂತನಾಗಿದ್ದ ಪ್ರತೀಪನಿಗೆ ವೃದ್ಧಾಪ್ಯದಲ್ಲಿ ಹುಟ್ಟಿದವನಾದ್ದರಿಂದ ಅವನಿಗೆ ಶಾಂತನು ಎಂದೇ ನಾಮಕರಣವನ್ನು ಮಾಡಿದನು. ಶಾಂತನು ತನ್ನ ಸತ್ಕರ್ಮಗಳಿಂದಲೇ ಪ್ರಾಪ್ತವಾಗಿರುವ ಉತ್ತಮೋತ್ತಮವಾದ ಮತ್ತು ಅಕ್ಷಯವಾದ ಪುಣ್ಯಲೋಕಗಳನ್ನು ಸ್ಮರಿಸಿಕೊಳ್ಳುತ್ತಾ ಯಾವಾಗಲೂ ಪುಣ್ಯ ಕರ್ಮಗಳಲ್ಲಿಯೇ ನಿರತನಾಗಿರುತ್ತಿದ್ದನು. ಶಾಂತನುವು ಯುವಕನಾದುದನ್ನು ಕಂಡು ಪ್ರತೀಪನು ತಾನು ಸ್ತ್ರೀಯೋರ್ವಳಿಗಿತ್ತಿದ್ದ ಭಾಷೆಯನ್ನು ಸ್ಮರಿಸಿದವನಾಗಿ ಪುತ್ರನನ್ನು ಕುರಿತು ಹೇಳಿದನು. ಮಗು, ಹಲವಾರು ವರ್ಷಗಳ ಹಿಂದೆ ಶ್ರೇಷ್ಠಳಾದ ಸ್ತ್ರೀಯೊಬ್ಬಳು ನಿನ್ನ ಶ್ರೇಯಸ್ಕಾಮಳಾಗಿ ನನ್ನ ಸಮೀಪಕ್ಕೆ ಬಂದಿದ್ದಳು. ವರವರ್ಣಿನಿಯಾದ ದೇವಕನ್ಯೆಯಾದ ಅವಳೇನಾದರೂ ಪುತ್ರ ಕಾಮನೆಯಿಂದ ರಹಸ್ಯದಲ್ಲಿ ನಿನ್ನನ್ನು ಸಂಧಿಸಿ ಪ್ರಾರ್ಥಿಸಿದ್ದೇ ಆದರೆ ನೀನವಳನ್ನು ಪರಿಗ್ರಹಿಸು. ಅವಳಾರು, ಅವಳ ಕುಲಗೋತ್ರಗಳೇನು ಎಂಬ ಯಾವ ಪ್ರಶ್ನೆಯನ್ನು ಕೇಳುವ ಕಾರಣವಿಲ್ಲ. ಅವಳು ನಿನಗಿಷ್ಟವಾಗುವ ಕಾರ್ಯವನ್ನೇ ಮಾಡಲಿ, ಅನಿಷ್ಟವೆನಿಸಿದ ಕಾರ್ಯವನ್ನೇ ಮಾಡಲಿ, ನೀನವಳನ್ನು ಹೀಗೇಕೆ ಮಾಡಿದೆ ಎಂದು ಪ್ರಶ್ನಿಸಕೂಡದು. ಈ ನಿಯಮಗಳನ್ನನುಸರಿಸಿ ನನ್ನ ನಿರ್ದೇಶನದಂತೆ ನೀನವಳನ್ನು ಪರಿಗ್ರಹಿಸಬೇಕು. ಜನಮೇಜಯ, ಪ್ರತೀಪನು ಶಾಂತನುವಿನಿಗೆ ಹೀಗೆ ನಿರ್ದೇಶಿಸಿ ಅವನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿ ಪತ್ನಿಯೊಡನೆ ಅರಣ್ಯಕ್ಕೆ ಹೊರಟು ಹೋದನು. ಶಾಂತನು ಮಹಾಪರಾಕ್ರಮಿಯಾಗಿದ್ದನು. ದೇವಾಧಿಪತಿಯಾದ ಇಂದ್ರನಿಗೆ ಸಮಾನನೆನಿಸಿದ್ದನು. ಅವನಿಗೆ ಬೇಟೆಯಲ್ಲಿ ಹೆಚ್ಚಿನ ಆಸಕ್ತಿ ಇದ್ದಿತು. ಯಾವಾಗಲೂ ಸಾಮಾನ್ಯವಾಗಿ ಜಿಂಕೆಗಳನ್ನು ಕಾಡು ಕೋಣಗಳನ್ನು ಬೇಟೆಯಾಡುತ್ತಾ ಅರಣ್ಯದಲ್ಲಿಯೇ ಇದ್ದು ಬಿಡುತ್ತಿದ್ದನು. ಅವನೊಮ್ಮೆ ಸಿದ್ಧ ಚಾರಣ ಸೇವಿತಳಾದ ಗಂಗಾ ನದಿಯ ಸಮೀಪದಲ್ಲಿ ಏಕಾಕಿಯಾಗಿ ಸಂಚರಿಸುತ್ತಿದ್ದನು. ಅಲ್ಲವನು ಜಾಜ್ವಲ್ಯಮಾನವಾದ ಶರೀರ ಕಾಂತಿಯನ್ನು ಹೊಂದಿದ್ದ ಸಾಕ್ಷಾತ್ ಲಕ್ಷ್ಮೀ ದೇವಿಯಂತೆಯೇ ಕಾಣುತ್ತಿದ್ದ ನಯನ ಮನೋಹರಳಾದ ಸ್ತ್ರೀಯೊಬ್ಬಳನ್ನು ಕಂಡನು. ಅವಳು ದೋಷರಹಿತಳಾಗಿದ್ದಳು. ಬೆಳದಿಂಗಳ ಕಾಂತಿಯನ್ನು ಚೆಲ್ಲುವ ಮುಕ್ತ ಫಲಗಳಂತಿರುವ ದಂತ ಪಂಕ್ತಿಗಳಿಂದ ಶೋಭಿತವಾದ ಮುಖಾರವಿಂದವನ್ನು ಹೊಂದಿದ್ದಳು. ದಿವ್ಯವಾದ ಆಭರಣಗಳನ್ನು ತೊಟ್ಟಿದ್ದಳು. ಕಮಲದ ಗರ್ಭದಲ್ಲಿರುವ ರೇಣುವಿಗೆ ಸಮಾನವಾದ ಕಾಂತಿಯಿಂದ ಕೂಡಿದ್ದಳು. ನವಿರಾದ ವಸ್ತ್ರವನ್ನು ಧರಿಸಿದ್ದಳು. ಮೇಲಾಗಿ ಅವಳು ಏಕಾಕಿನಿಯಾಗಿದ್ದಳು. ಆಕಸ್ಮಿಕವಾಗಿ ಅಂತಹ ಸೊಬಗಿನ ಸುಂದರ ಯುವತಿಯನ್ನು ಕಂಡೊಡನೆಯೇ ಶಾಂತನುವು ಅಚ್ಚರಿಗೊಂಡನು. ಅವನ ರೋಮಗಳು ನಿಮಿರಿ ನಿಂತವು. ತನ್ನೆರಡು ಕಣ್ಣುಗಳೆಂಬ ಭ್ರಮರಗಳಿಂದಲೇ ಶಾಂತನುವು ವರವರ್ಣನೀಯ ಸೌಂದರ್ಯ ಮಧುವನ್ನು ಹೀರತೊಡಗಿದನು. ಎಷ್ಟು ಹೊತ್ತು ಮುಖಕಮಲದ ಮಧುವನ್ನು ಸವಿದರೂ ನೇತ್ರಭ್ರಮರಗಳಿಗೆ ತೃಪ್ತಿ ಎಂಬುದೇ ಉಂಟಾಗಲಿಲ್ಲ. ಆ ಶುಭಾಂಗಿಯಾದರೋ ರಾಜನ ದಿವ್ಯ ತೇಜಸ್ಸನ್ನು ಎವೆ ಇಕ್ಕದೇ ನೋಡುತ್ತಿದ್ದಳು. ಪರಸ್ಪರ ನೇತ್ರಭ್ರಮರಗಳು ಒಂದಾಗಿ ಸೇರಿಕೊಂಡವು. ಒಡನೆಯೇ ವರವರ್ಣನೀಯ ಹೃದಯದಲ್ಲಿ ಸ್ನೇಹ ಪ್ರೇಮಗಳು ಅಂಕುರಿಸಿದವು. ನೆಟ್ಟ ದೃಷ್ಟಿಯನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಯುವತಿಗೂ ಸಾಧ್ಯವಾಗಲಿಲ್ಲ. ಮನ್ಮಥಾಕಾರನಾದ ರಾಜನಲ್ಲಿಯೇ ಲೀನಳಾಗಿ ಹೋದಳು. ಹಲವಾರು ನಿಮಿಷಗಳವರೆಗೆ ಇಬ್ಬರು ಸ್ತಬ್ಧರಾಗಿ ನಿಂತು ಒಬ್ಬೊಬ್ಬರನ್ನು ನೋಡುತ್ತಲೇ ಇದ್ದು ಬಿಟ್ಟರು. ಅನಂತರದಲ್ಲಿ ರಾಜನು ವರವರ್ಣನೀಯ ಮುಖಭಾವದಿಂದ ತನ್ನಂತೆಯೇ ಅವಳು ಕಾಮಮೋಹಿತಳಾಗಿರುವಳೆಂಬುದನ್ನು ತಿಳಿದು ಸುಮಧುರವಾದ ಮಾತುಗಳಿಂದ ಅವಳನ್ನು ಸಂತೈಸುತ್ತಾ ಹೇಳಿದನು. ಸುಮಧ್ಯಮೇ, ನೀನೇನು ದೇವತೆಯೇ, ದಾನವಿಯೇ, ಗಂಧರ್ವಿಯೇ, ಅಥವಾ ಅಪ್ಸರೆಯಲ್ಲಿ ಒಬ್ಬಳಾಗಿರುವೆಯಾ, ಅಥವಾ ನೀನೇನು ಯಕ್ಷಿಯೇ, ಪನ್ನಗಿಯೇ, ಮನುಷ್ಯಳೆ? ನೀನು ಯಾರೇ ಆಗಿದ್ದರೂ ಸರಿಯೇ, ದೇವಕನ್ಯೆಯಂತೆಯೇ ಅನಿರ್ವಾಚ್ಯವಾದ ಸೌಂದರ್ಯದಿಂದ ಬೆಳಗುತ್ತಿರುವ ನೀನು ನನ್ನ ಭಾರ್ಯೆಯಾಗು. ಇಲ್ಲಿಗೆ 97ನೆಯ ಅಧ್ಯಾಯವು ಮುಗಿಯಿತು. ಮುಂದೆ 98ನೆಯ ಅಧ್ಯಾಯ ಭೀಷ್ಮನ ಜನನ.